ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಕುಮಾರ್ ಸರ್, ಎಷ್ಟು ವರ್ಷದಿಂದ ನರ್ಸರಿ ಸ್ಟಾರ್ಟ್ ಮಾಡಿದ್ದು? ಸರ್ ನಾವು ನರ್ಸರಿ ಸ್ಟಾರ್ಟ್ ಮಾಡೋದೇ 12 ವರ್ಷ ಆಯಿತು. ಮೊದಲು ಬೇರೆಯವ್ರು ನಡೆಸ್ತಾ ಇದ್ರು, ನಮ್ಮ ಅತ್ತೆಯವರು. ಅವರಿಂದ ನಾವು ಇಸ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಅವ್ರು ಕೊಡೋಕ್ಕೆ ಏನು ಕಾರಣ? ಸರ್ ಅವರು ಒಬ್ಬರೇ ಲೇಡೀಸು, ಅವ್ರ ಕೈಲಿ ತಂದಾಕಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವರು ಒಬ್ಬರೇ ಇರೋದ್ರಿಂದ ನಮ್ಗೆ ಬಿಟ್ಕೊಟ್ರು. ಈಗ ಅವ್ರು ಬೇರೆ ಬಿಟ್ಕೊಡೋ ಬದಲು ನಾವೇ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗುತ್ತಲ್ಲ. ಬೇರೆ ಕಡೆ ಹೋದರೆ ನಾವು ಕೂಲಿ ಮಾಡಲೇಬೇಕು. ಹೌದು, ಅದೇ ಅಂಗಡಿ ಹತ್ರ ಕೂಲಿ ಮಾಡ್ಕೊಂಡಿದ್ರೆ ಸಾಕಲ್ವಾ? ಅದಕ್ಕೋಸ್ಕರ ನಾವು ಇಲ್ಲೇ ತೊಗೊಂಡು ಮಾಡ್ಕೊತಾ ಇದ್ದೀವಿ. ನಮ್ಮ ತಂದೆ ತಾಯಿ ಅವ್ರದ್ದು ₹1 ಒಬ್ರು ₹1 ಕೇಳಬಾರ್ದು. ಅವ್ರ ಕಾಲ ಮೇಲೆ ಅವ್ರು ದುಡ್ಕೊಂಡು ನಿಂತ್ಕೊಂಡ್ರೆ ಸಾಕು ಅಂತಲೇ ಕೇಳ್ಕೊಂಡಿದ್ವಿ. ಸೂಪರ್. ಮೊದಲು ಅನ್ನ ತಿನ್ನೋಕ್ಕೂ ಕಷ್ಟ ಇತ್ತು. ಈಗ ನಿಮ್ಮ ಅರ್ಧ ದಿವಸರಾಗಲಿ ಒಂದು ದಿವಸನಾಗಲಿ ನೆಮ್ಮದಿ ಉಣ್ಬಿಟ್ಟು ನೆಮ್ಮದಿ ಮಲ್ಕೋತೀವಿ. ಅಪ್ಪ ಊರಲ್ಲಿದ್ದಾರೆ, ಅವರು ಮನೇಲಿ ವರ್ಕ್ ಮಾಡ್ಕೊಂಡಿದ್ರೆ ಸಾಕು. ಈಗ ನಾವು ದುಡಿದ್ರೆ ಅಪ್ಪ ಅಮ್ಮನ ಚೆನ್ನಾಗಿರ್ಬೇಕು ಅಂತ ನಾವು ದುಡಿಯೋದು. ಅವ್ರು ದುಡಿಸ್ಬಿಟ್ಟು ನಾವು ತಿನ್ನೋಕ್ಕಾಗುತ್ತಾ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲ ಥರ ಗಿಡನೂ ಇದೆಯಾ? ಬರೀ ಇದು ಅಂದ್ರೆ ಹೂವಿನ ಗಿಡ ಮಾತ್ರನಾ ಅಥವಾ ಗಿಡ ಇರುತ್ತೆ, ಹಣ್ಣಿನ ಗಿಡ ಇರುತ್ತೆ, ಮೆಡಿಸಿನ್ ಗಿಡಗಳು ಇರ್ತವೆ, ವಾಸ್ತು ಗಿಡ ಅಂತಾರೆ, ವಾಸ್ತು ಗಿಡನೂ ಇರ್ತವೆ. ಮಣ್ಣು ಗೊಬ್ಬರ ಎಲ್ಲ ಇದೆಯಲ್ಲ ಸರ್? ಮಣ್ಣು, ಗೊಬ್ಬರ, ಮೆಡಿಸಿನ್ನು, ಔಷಧಿ ಪ್ರತಿಯೊಂದು ಇರುತ್ತೆ ಸರ್. ಚಳಿಗಾಲದಲ್ಲಿ ಸ್ವಲ್ಪ ಎಲೆ ಉದ್ರೋದು ಇದು ಆಗೋದು ಆಗುತ್ತೆ. ಅದ್ರ ತಕ್ಕಂಗೆ ಗೊಬ್ಬರ ಕೊಡಬೇಕು, ಔಷಧಿ ಹೊಡಿತಾ ಇದ್ರೆ ಯಾವ್ದು ರೋಗನೂ ಬರಲ್ಲ. ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತವೆ. ಬಂದ ಮೇಲೆ ಮಾಡಿಸ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಅಂದ್ರೆ ರೋಗ ಬರೋಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ತಗೋಬೇಕು, ಕೊಡ್ತಾ ಇರಬೇಕು. ತಿಂಗಳ ಇರಲಿ ಇಲ್ಲದೆ ಹೋಗ್ಲಿ, ಸ್ವಲ್ಪ ಸ್ಪ್ರೇ ಮಾಡ್ಕೊಬೇಕು, ಗೊಬ್ಬರ ಕೊಡ್ತಾ ಇದ್ರೆ ಯಾವುದೋ ರೋಗ ಬರಲ್ಲ. ಒಂದು ಮೇಲೆ ನೋಡ್ಕೊಳಕ್ಕಿಂತ ಬರೋಕ್ಕಿಂತ ಮುಂಚೆನೇ ತಿಂಗಳ ನೋಡ್ಕೊತಾ ಇದ್ರೆ ಯಾವುದು ಬರಲ್ಲ. ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ. ಹೌದು. ಒಂದ್ ದಿನಕ್ಕೆ ಎಷ್ಟು ದುಡಿಮೆ ಮಾಡ್ತೀರಾ ಇದರಿಂದ? ದುಡಿಮೆ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಒಂದ್ ದಿವಸ ಆಗುತ್ತೆ, ಒಂದ್ ದಿವಸ ಆಗಲ್ಲ. ಕಷ್ಟ ಬಿದ್ದು ಮಾಡ್ತೀವಿ ಅಂದ್ರಿಗೆ ಯಾವ್ದು ತೊಂದರೆ ಇರಲ್ಲ. ಇವತ್ತು ದುಡಿದು ನಾಳೆ ಕುಡಿದು ಖಾಲಿ ಮಾಡಿದವರಿಗೆ ತೊಂದರೆ. ನೋಡಿ ಸರ್, ತುಳಸಿ ಇದೆ ಮನೆಗೆ. ಪ್ರತಿಯೊಂದು ಗಿಡ ತಗೊಳಕ್ಕೆ ಫಸ್ಟ್ ಬಂದು ಕೇಳೋರೆ ತುಳಸಿನ. ಇದರಿಂದ ಇದ್ರೇ ಬೇರೆ ಯಾವ ಗಿಡನೂ ತೊಗೊಳಲ್ಲ. ಫಸ್ಟ್ ತುಳಸಿ ಕೇಳ್ತಾರೆ. ತುಳಸಿ ಇದ್ರೆ ಮಾತ್ರನೇ ಎಲ್ಲ ಗಿಡನೂ ಕೇಳೋದು. ಸರ್ ಈ ಗಿಡಕ್ಕೆ ಏನು ಪ್ರೈಸ್ ಮಾಡ್ತೀರಾ? ಸರ್ ಪ್ರೈಸು ಬಂದು ನಾವು ₹25, ₹30. ಸೀಸನ್ ಹೆಂಗಿರ್ತದೆ ಹಂಗೆ ಸರ್. ಈ ಚಳಿಗಾಲದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಏಕೆಂದರೆ ತುಳಸಿ ಎಲ್ಲ ಕಡೆನೂ ಸಿಗೋಲ್ಲ. ಮಾಮೂಲಿ ಟೈಮಲ್ಲಾದರೆ ಎಲ್ಲ ಕಡೆ ತುಳಸಿ ಸಿಗುತ್ತೆ. ಈ ಟೈಮಲ್ಲಿ ತುಳಸಿ ಸಿಗೋಲ್ಲ. ಸ್ವಲ್ಪ ರೇಟ್ ಡಿಮ್ಯಾಂಡ್ ಇರ್ತವೆ ಅಷ್ಟೇ. ಏನು ₹5, ₹10 ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಹೊರಗಡೆ ಎಲ್ಲ ಏನು ಪ್ರೈಸ್ ಮಾಡ್ತಿದ್ದಾರೆ ಸರ್? ಈಗ ನಮ್ಮ ಅಂಗಡಿ ಹತ್ರ ಆದರೆ ಸರ್ ನಾವು ₹30 ಕೊಡ್ತೀವಿ. ಆಚೆ ಅವರೇ ₹40, ₹45. ಗಿಡ ಇದ್ದಂಗೆಲ್ಲ ರೇಟ್ ಇರ್ತದೆ ಸರ್. ಹಂಗಾದ್ರೆ ಲಿಖಿತ್ ಗಾರ್ಡನ್ ಅಂಡ್ ನರ್ಸರಿಗೆ ಬಂದ್ರೆ ₹10 ಕಡಿಮೆ ಸಿಗುತ್ತೆ. ಅಂದ್ರೆ ಹೊರಗಡೆ ₹40 ಸಿಕ್ಕಿದ್ರೆ ಇಲ್ಲಿ ₹30 ಸಿಗುತ್ತೆ. ಇವೆಲ್ಲ ಹ್ಯಾಂಗಿಂಗ್ ಗಿಡ ಬರುತ್ತೆ ಸರ್. ಇವೆಲ್ಲ ಶೋಗ್ ಅಷ್ಟೇನೆ. ಹೂವು ಫ್ಲವರಿಂಗ್ ಬೇಕು ಅಂದ್ರೆ ಸೀಸನಲ್ಲಿ ಫ್ಲವರ್ ಬಿಡುತ್ತೆ, ಶೋಗಿರುತ್ತೆ. ಅದು ಬಿಟ್ಟರೆ ನಿಮಗೆ ಯಾವಾಗಲೂ ಹೂವು ಇರಲ್ಲ. ಚಳಿಗಾಲದಲ್ಲಿ ಕಮ್ಮಿ ಇರ್ತದೆ. ಶೋ ಗಿಡಗಳಾದರೆ ನಿಮಗೆ ವರ್ಷ ಪೂರ್ತಿ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಇದ್ರೆ 2 ಮಾಡ್ಕೊಬೋದು. ಮನಿ ಪ್ಲ್ಯಾಂಟ್ ಇರುತ್ತೆ, ಇದರಲ್ಲಿ ಫ್ಲವರಿಂಗ್ ಬರಲ್ಲ. ಇದು ಯಾವಾಗಲೂ ವರ್ಷ ಪೂರ್ತಿ ಹಿಂಗೆ ಇರುತ್ತೆ. ಪಾಟ್ ತುಂಬ ಬರುತ್ತಿದ್ದು. ಇದೆಲ್ಲ ಶೋ ಗಿಡ. ಇದು ಬಂದು ಚೈನಾ ಡಾಲ್ ಅಂತ. ಇದು ಈಗೆಲ್ಲ ಟೆಂಡರ್ ಇರೋದೇ ಇದು. ಇವಾಗ ಬಿಸಿಲಿಗೂ ನಡೆಯುತ್ತೆ, ಮಳೆಗೂ ನಡೆಯುತ್ತೆ. ಒಳಗೂ ಇಕ್ಕೊತಾರೆ, ಹೊರಗಡೆನೂ ಇಕ್ಕೊತಾರೆ. ಇದು ಎನಿ ಟೈಮ್ ಸೀಸನಲ್ಲೂ ಸಿಗುತ್ತೆ. ಇದು ಎಕ್ಸಾರ. ಇವೆಲ್ಲ ವರ್ಷ ಪೂರ್ತಿ ಇರ್ತವೆ ಫ್ಲವರು. ನೀವು ಯಾವ ಥರ ಬೇಕೋ ಆ ಥರ ಬೆಳೆಸ್ಕೊಂಡು ಗೊಬ್ಬರ ಕೊಡ್ಕೊಂಡು ಔಷಧಿ ಹೊಡ್ಕೊತಾ ಇದ್ರೆ ವರ್ಷ ಪೂರ್ತಿ ಹೂವು ಇರ್ತದೆ. ಇವೆಲ್ಲ ಫಾರ್ಮ್ ಟ್ರೀ. ಇದು ಅಷ್ಟೇ, ನಿಮಗೆ ಒಳ್ಳೆ ಆಕ್ಸಿಜನ್ ಕೊಟ್ಟು ಆರೋಗ್ಯ ಒಳ್ಳೆ ಕಾಪಾಡ್ಕೊಂಡಿರುತ್ತೆ. ಎನಿ ಟೈಮ್ ಇರಬೇಕು ಅಂದರೆ ಸ್ವಲ್ಪ ಕೆಮಿಕಲ್ ಗೊಬ್ಬರಗಳು ಕೊಟ್ಟರೆ ಚೆನ್ನಾಗಿರ್ತವೆ, ಚೆನ್ನಾಗಿ ಬರ್ತವೆ. ಈಗ ಆರ್ಗ್ಯಾನಿಕಲ್ಲೆಲ್ಲ ಇಷ್ಟು ಚೆನ್ನಾಗಿ ಬರಲ್ಲ. ಇದು ಚೈನಾ ಡಾಲ್. ಇದು ಬಂದು ಗೋಲ್ಡನ್ ಸೈಕಸ್. ಇದು ನಿಮಗೆ ಬಿಸಿಲಿರಲೇಬೇಕು. ನಿಮ್ಗೆ ಯಾವ ಶೇಪ್ ಡಿಸೈನ್ ಮಾಡ್ಕೊಬೋದು. ಎಲ್ಲ ಶೇಪಿಂಗು ಬರುತ್ತೆ. ಇದು ಹೌದು, ನಾನು ತುಂಬಾ ಕಡೆ ನೋಡಿದ್ದೀನಿ. ಬಸವ ಮಾಡ್ಕೊಬೋದು, ಲಿಂಗ ಮಾಡ್ಕೊಬೋದು, ಪಕ್ಷಿಗಳು ಮಾಡ್ಕೊಬೋದು, ಪ್ರಾಣಿ ಮಾಡ್ಕೊಬೋದು, ಎಲ್ಲದಕ್ಕೂ ಇರುತ್ತೆ. ಇದು ನಾನು ಚಿಕ್ಕಂದಲಿಂದನೂ ಅಷ್ಟೇ. ಇದು ಮಾತ್ರ ನಂಗೆ ತುಂಬ ಫೇವ್ರೇಟ್. ಏನಿದ್ರು ಬಿಸಿಲು ಇರಬೇಕು ಮಾತ್ರ. ಇದಕ್ಕೆ ಬಿಸಿಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರಲ್ಲ, ಸತ್ತೋಗುತ್ತೆ. ಬಿಸಿಲು ಬೇಕೇ ಬೇಕು. ನೀರು ಅಂಶ ಕಮ್ಮಿ ಇರಬೇಕು. ನೀರು ಜಾಸ್ತಿನೂ ಹಾಕ್ಬಾರ್ದು. ಹೆಲ್ತಿ ಬರಬೇಕು ಅಂದ್ರೆ ಗೊಬ್ಬರ ಕೊಡ್ತಾ ಇರಬೇಕು. ಸರ್ ನೀವು ಇಲ್ಲೆಲ್ಲ ಗಿಡಕ್ಕೂ ಯಾವ ಗೊಬ್ಬರ ಕೊಡ್ತೀರಾ? ಅಂದ್ರೆ ಸಾವಯವ ಗೊಬ್ಬರನ? ಸಾವಯವ ಗೊಬ್ಬರ ಕಮ್ಮಿನೇ ಸರ್ ಮಾಡೋದು. ಯಾಕೆ ಅಂದ್ರೆ ಕೆಮಿಕಲ್ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡೋದು. ಯಾಕೆ ಅಂದ್ರೆ ಗಿಡ ಹೆಲ್ತಿ ಬರಲ್ಲ ಸರ್. ನೀವು ಬೇಕಾದ್ರೆ ಹಾಕಿ ನೋಡಿ. ಸ್ವಲ್ಪ ದಿವಸ ಇರ್ತವೆ, ಅಲ್ಲೇ ಮಂಕಾಗ್ತಾ ಇರ್ತವೆ. ಈಗೆಲ್ಲ ಬೆಳೆಸೋದು ಕೆಮಿಕಲ್ ಗೊಬ್ಬರದಿಂದನೇ ಸರ್ ಬೆಳೆಸೋದು. ಯಾಕೆಂದರೆ ಕೆಮಿಕಲ್ ಇಲ್ಲ ಅಂದರೆ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆಸ್ತೀವಿ ಅಂತ ಹೇಳ್ಬೋದು ಅಷ್ಟೇ.
ಒಳಗಡೆ ಹಾಕಿರ್ತಾರೆ, ಮೇಲ್ಗಡೆ ನಾವು ಸಾವಯವ ಗೊಬ್ಬರ ಹಾಕಿದೀವಿ ಅಂತ ಹೇಳ್ತಾರೆ ಅಷ್ಟೇ. ನಿಜ 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 ನಿಜ. ಮೇಲ್ಗಡೆ ಮರ ತೋರಿಸ್ಬೇಕಾದ್ರೆ ನಾವು ಕುರಿ ಗೊಬ್ಬರ ಹಾಕ್ತಿವಿ, ಹಸು ಗೊಬ್ಬರ ಹಾಕ್ತಿವಿ ಅಂತಾರೆ. ಹೌದು. ಒಳಗಡೆ ಮಿಕ್ಸ್ ಮಾಡಿಕೊಟ್ರು ಯಾರಿಗೂ ಗೊತ್ತಾಗತ್ತೆ? ಹೌದು ಹೌದು. ಕೆಮಿಕಲ್ ಕೊಡಲೇಬೇಕು. ಕೆಮಿಕಲ್ ಕೊಟ್ಟಿಲ್ಲ ಅಂದ್ರೆ ಹೆಲ್ತಿ ಬರೋದೇ ಇಲ್ಲ ಗಿಡ. ಹೌದು ನಿಜ. ನಾವು ಈಗ ಜಮೀನಲ್ಲಿ ಬೆಳಿಬೇಕಾದ್ರೆ ಕೆಮಿಕಲ್ ಕೊಡ್ತಾರೆ. ಈ ಸಣ್ಣ ಕವರಲ್ಲಿ ಇಷ್ಟು ಹೂವು ಬಿಡಬೇಕು, ಅದು ಬರಬೇಕು ಅಂದ್ರೆ ಕೆಮಿಕಲ್ ಕೊಟ್ಟೇ ಇರ್ತಾರೆ. ಕೊಟ್ಟಿಲ್ದ ಯಾವುದೇ ಕಾರಣಕ್ಕೂ ಬರಲ್ಲ. ಹೈಬ್ರಿಡ್ ಪಪ್ಪಾಯಿ ಗಿಡ ಇದು. ಇದ್ರ ಚಿಕ್ಕದ್ರಲ್ಲಿ ನಿಮಗೆ ಕಾಯಿ ಜಾಸ್ತಿ ಬಿಡುತ್ತಿದ್ದು. ಕೆಲವರಿಗೆ ಕಾಯಿಗಿಂತ ಔಷಧಿಗೆ ಎಲೆ ಜಾಸ್ತಿ ಯೂಸ್ ಮಾಡೋದು. ತುಂಬಾ ಮೆಡಿಸಿನ್ ಹೋಗುತ್ತೆ ಪಪ್ಪಾಯ ಗಿಡದಲ್ಲೇ. ಪಪ್ಪಾಯ ಡೆಂಗ್ಯೂ ಬಂದಾಗ ಗಿಡನೇ ಬಿಡಲಿಲ್ಲ ಸರ್, ಗಿಡನೇ ಕಿತ್ಕೊಂಡು ಹೋಗ್ಬಿಟ್ರು. ಇನ್ನೇನಿದ್ರು ಇವೆಲ್ಲ ಶೋ ಪ್ಲಾಂಟ್ಸ್ ಇವು. ಇವೆಲ್ಲ ನಿಮಗೆ ಸೀಸನಲ್ ಫ್ಲವರಿಂಗ್ ಅಷ್ಟೇನೆ. ಉದಿ ಟೈಮಲ್ಲಿ ಮಾಮೂಲಿ ಗಿಡ ಥರ ಇರ್ತದೆ. ಯಾವಾಗಲೂ ಯೂಸಿಂಗ್ ಬೇಕು ಅಂದ್ರೆ ದಾಸವಾಳ ತಗೊಳ್ಳಿ. ದಾಸವಾಳ, ಹೈಬಿಸ್ಕಸ್ಸು, ಎಲ್ಲೋ ಪಿಂಕು, ಆರೆಂಜು, ವೈಟು, ಗಣೇಶ್ ಕಲರು. ದಾಸವಾಳ ನಿಮಗೆ ವರ್ಷ ಪೂರ್ತಿ ಕೇಳಿದ್ರೆ ದಾಸವಾಳ, ವರ್ಷ ಪೂರ್ತಿ ಕೂಡ ದಾಸವಾಳ ಹೂವು ಸಿಗುತ್ತೆ. ಯಾವಾಗ ಬೇಕಾದ್ರೂ ತಗೊಳ್ಳಿ ಸರ್. ನಮ್ಮ ಮನೆ ಹತ್ರ ಇದ್ಬಿಟ್ಟಿದ್ರೆ ನಾನು ಪಕ್ಕ ಬಂದು ತೊಗೊಂಡು ಹೋಗ್ತಿದ್ದೆ. ಇರ್ಲಿ, ನಿಮ್ಗೆ ಯಾವಾಗ ನಿಮ್ಗೆ ಅನುಕೂಲ ಆಗಿದ್ದೀಸ ತಗೊಂಡೋಗಿ ಇಕ್ಕೊಳ್ಳಿ. ಏನ್ ಮಾಡೋದು, ಮಲ್ನಾಡಲ್ಲ, ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ತಗೊಂಡು ಹೋದಾಗ ಕವರಲ್ಲಿ ತಗೊಂಡೋಗಿ ಇಕ್ಕೊಂಬಿಟ್ಟು ಹಾಕೊಳ್ಳಿ ಅಷ್ಟೇ. ಏನ್ ಮಾಡೋದು? ಇವೆಲ್ಲ ಶೋ ಪ್ಲಾಂಟ್ಸು. ಪಂಚಾಟಿ ಅಂತ 3 ಕಲರ್ ಇದೆ. ಇದರಲ್ಲಿ ಒಂದು 5-6 ಕಲರ್ ಬರುತ್ತೆ. ನಿಮ್ಗೇನು ಅಂದರೆ ಬಿಸಿಲಿರ್ಬೇಕು. ಇವೆಲ್ಲ ಒಳಗಡೆ ಇಕ್ಕರೆ ಬರುತ್ತೆ. ಈ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ಲದವ್ರು ಇದು ತಗೊಂಡೋಗಿ ಕಲರ್ ಇದ್ದಾಗ ತಗೊಂಡೋಗಿ ಒಳಗಡೆ ಇಕ್ತಾರೆ. ಕಲರ್ ಡಲ್ ಆಗಿ ಹೋಗುತ್ತೆ. ಬಿಸಿಲಿದ್ರೇ ಇವಕ್ಕೆಲ್ಲ ಕಲರ್ ಬೆಲೆ. ಹೌದು ಹೌದು ಸರ್. ಹೌದು. ಏನಿದ್ರು ಡಲ್ ಆಗಿಬಿಡ್ತದೆ. ಬಿಸಿಲಿದ್ರೆ ಮಾತ್ರ ಕಲರ್ ಬರೋದು, ಇಲ್ಲ ಅಂದ್ರೆ ಗ್ರೀನ್ ಆಗುತ್ತೆ. ಇದು ಗ್ರೀನ್ ಆಗುತ್ತೆ. 6 ತಿಂಗಳು ಕಲರ್ ಇರ್ತದೆ, 6 ತಿಂಗಳು ಗ್ರೀನ್ ಇರುತ್ತೆ. ಓಹ್, ತುಂಬಾ ಯುನೀಕ್ ಆಗಿದೆ ಸರ್ ಗಿಡ. ಲೀವ್ಸೇನೆ ಕಲರ್ ಆಗಿ ಹೂವು ಬರೋದು. ಇದೇ ಕಲರ್ ಎಲ್ಲೇನೆ ಗ್ರೀನ್ ಆಗೋದು. ಕೆಳಗಡೆ ಇವಾಗ ಗ್ರೀನ್ ಆಗಿದೆ. ಗ್ರೀನ್ ಆಗಿರೋದೇ ಅದು ಕಲರ್ ಎಲ್ಲೇನೆ. ಇದೆಲ್ಲ ಪೆಂಟ್ಯಾಕ್ಸು, ಶೋ ಪ್ಲಾಂಟ್ಸ್. ಇವೆಲ್ಲ ಸಣ್ಣ ಸಣ್ಣವು ಗಿಫ್ಟ್ ಕೊಡೋಕ್ಕೆ, ಆ ಥರದವು. ಸರ್ ನಿಮ್ಮ ಹತ್ರ ಆಲ್ಮೋಸ್ಟ್ ಆಗಿ ಶೋ ಪ್ಲಾಂಟು, ಫ್ಲವರ್ ಪ್ಲಾಂಟ್ಸೇ ಇರೋದಲ್ಲ? ಶೋ ಪ್ಲಾಂಟ್ಸು, ಫ್ಲವರ್ ಪ್ಲಾಂಟ್ಸು, ಫ್ರೂಟ್ಸು ಇದೆ ನೋಡಿ ಸರ್. ಸ್ಟ್ರಾಬೆರಿ ಸರ್. ಇದೇನಿದು, ಏನು ಗಿಡ ಇದು? ಸ್ಟ್ರಾಬೆರಿ ಗಿಡ ಸರ್ ಇದು. ಓ, ಸ್ಟ್ರಾಬೆರಿ ಗಿಡನಾ? ನಾನು ನೋಡೇ ಇರಲ್ಲ, ಫಸ್ಟ್ ಟೈಮ್ ನಾನು ನೋಡಿ ತೋರಿಸ್ತೀನಿ. ಇದು ಸ್ಟ್ರಾಬೆರಿ ಗಿಡ. ಓ, ನೈಸ್ ನೈಸ್, ವೆರಿ ನೈಸ್. ಸರ್ ಲಿಖಿತ್ ಗಾರ್ಡನ್ ನರ್ಸರಿ ಅಂತ ಅನ್ನೋದು ಸರ್. ಅಂಗಡಿ ಓನರು ಕುಮಾರ್ ಅಂತ. ನಮ್ಮ ಹತ್ರ ನಿಮಗೆ ತುಳಸಿ ಗಿಡದಿಂದ ಹಿಡಿದ್ಬಿಟ್ಟು ಇಂಡೋರು, ಔಟ್ಡೋರು, ಮೆಡಿಸಿನ್ ಪ್ಲಾಂಟ್ಸು ಎಲ್ಲ ಥರದ್ದು ಗಿಡ ಸಿಗುತ್ತೆ ಸರ್. ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ. ನಿಮಗೆ ಗಿಡಗಳು ಯಾವ ಥರ ಬೇಕು ಅಂತೀರಾ ಅದೇ ಥರ ಇದ್ದರೆ ಇಷ್ಟಾದ್ರೂ ತೊಗೋತೀರಾ. ಖುಷಿಯಾಗಿ ಹೋಗ್ತೀರಾ ಗಿಡ ನೋಡ್ತಿದ್ದಂಗೆ. ಏನು ಅಂದರೆ ಗೊಬ್ಬರ ಹಾಕ್ತಾ ಇರಬೇಕು, ಹೂವು ಕಿತ್ಕೋತಾ ಇರಬೇಕು ಸರ್. ಎನಿ ಟೈಮ್ ಹೂವು ಬಿಡಬೇಕು ಅಂದರೆ ಗೊಬ್ಬರ ಕೊಡಿ. ಸುಮ್ಮನೆ ನೀರು ಹಾಕ್ತಾಯಿದ್ರೆ ಹೂವು ಬಿಡಲ್ಲ. ಮೇಂಟೆನೆನ್ಸ್ ಕರೆದ್ರೆ ಮೇಂಟೆನೆನ್ಸು ಮಾಡಿಕೊಡ್ತೀವಿ. ಆಚೆ ಎಲ್ಲ ಹೋಗಿ ಮಾಡಿಕೊಡ್ತೀವಿ. ಲೇಬರ್ ಜಾಸ್ತಿ ಮಾಡಲ್ಲ. ನಮ್ದೇನಿದೆ ರೀಸನಬಲ್ ಚಾರ್ಜ್ ಹಾಕ್ಕೊಡ್ತೀವಿ, ಮಾಡಿಕೊಡ್ತೀವಿ. ಸರ್ ನಿಮ್ಮ ಲೊಕೇಶನ್ ಬಂದುಬಿಟ್ಟು? ಸರ್ ನಮ್ಮ ಲೊಕೇಶನ್ ಬಂದುಬಿಟ್ಟು ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೇನ್ ರೋಡಲ್ಲಿ ಐಬೇಕು ಐಸ್ ಕ್ರೀಮ್ ಅಂತ ಇದೆ ಸರ್. ಅದ್ರ ಇಂದ 3ನೇ ಬಿಲ್ಡಿಂಗ್ಗೆ ನಮ್ಮ ಅಂಗಡಿ ಬರುತ್ತೆ ಸರ್. BGS ಸ್ಕೂಲು ಆಪೋಸಿಟ್ ರೋಡಲ್ಲೇ ನಮ್ಮ ಅಂಗಡಿ ಬರುತ್ತೆ. BGS ಸ್ಕೂಲ್ ಅಂತ ಕೇಳಿದ್ರೆ ಯಾರು ಗೊತ್ತಿದೆ ಈಗೆಲ್ಲ. ಇಲ್ಲಾಂದರೆ ಓಲ್ಡ್ ನಿಯರ್ ನಂದಿನಿ ಥಿಯೇಟರ್ ಅಂತ ಹೇಳಿದ್ರು ಅಲ್ಲಿಗಾರ ಕರ್ಕೊಂಬಂದ್ರೆ ನಮ್ಮ ಅಂಗಡಿ ಬಂದೇ ಬರುತ್ತೆ. ಫೋನ್ ನಂಬರ್ ಬೇಕಾದ್ರೆ ಇದೆ ನೋಡಿ ಸರ್, ತಗೊಳ್ಳಿ ಸರ್. 9740798270 ಅಂತ ಸರ್. ಇಲ್ಲೇ ಹಾಕಿದ್ದೀವಿ ನೋಡಿ. ಏನಿದ್ರು ಫೋನ್ ಕಾಂಟ್ಯಾಕ್ಟ್ ಬೇಕಾದ್ರೆ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ಹೇಳ್ತೀವಿ ಸರ್. ಡೈಲಿ ಎಷ್ಟೊತ್ತಿಂದ ಎಷ್ಟೋ ತನಕ ಓಪನ್? ಬೆಳಿಗ್ಗೆ 7:30 ಸಾಯಂಕಾಲ 7:30 ತನಕ ಇರ್ತೀವಿ ಸರ್ ನಾವು. ಓಪನ್ ಇರುತ್ತೆ? ಓಪನ್ ಇದೇ ಇರುತ್ತೆ ಸರ್. ಸರ್ ಇದು ಭಾನುವಾರ ಸಂಡೇ ರಜೆ ಅಂತ ಏನೂ ಇಲ್ಲ ಸರ್? ಸಂಡೇ ರಜೆ ಯಾವುದೂ ಇರಲ್ಲ ಸರ್. ಡೈಲಿ ಇದ್ದೇ ಇರುತ್ತೆ. ಬೆಳಿಗ್ಗೆ 7:30 ತೆಗೆದ್ರೆ ರಾತ್ರಿ 7:30 ಕ್ಲೋಸ್ ಮಾಡ್ತೀವಿ. ವೀಕಲ್ಲಿ 7 ಡೇಸು ಕೂಡ ಓಪನ್ ಇರುತ್ತೆ? ಇದ್ದೇ ಇರುತ್ತೆ ಸರ್.